ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಹೇಗೆ ಸಚಿವ ಸಂಪುಟ ರಚನೆ ಸಮೀಪ ಬರ್ತಾ ಇದೆಯೋ ಸರ್ ಎಲ್ಲರಿಗೂ ಕುತೂಹಲ ಹೆಚ್ಚಾಗ್ತಾ ಇದೆ. ವಿಶೇಷವಾಗಿ ಇವತ್ತಿನ ರಾಜಕೀಯ ಡೆವಲಪ್ಮೆಂಟ್ ನೋಡಿದಾಗ ಹೈಕಮಾಂಡ್ ಭಾಳ ಪ್ರಮುಖವಾದ ಕೆಲಸ ಮಾಡಿ ನಮ್ಮ ಸಿದ್ದರಾಮಯ್ಯರು ಮತ್ತು CM DK ಅವ್ರ ಮಧ್ಯೆಲ್ಲ ಒಂದು ಅವಿನಾಭಾವ ಸಂಬಂಧ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಗ್ಗಟ್ಟದ ತೋರಿಸ್ಕೊಳ್ಳಬೇಕಪ್ಪ ನೀವು ಅನ್ನುವಂಥ ವಾತಾವರಣ ಮಾಡಿದ್ದಾರೆ. ಎರಡೂ ಕಡೆಯ ಒಳ್ಳೆಯ ಜನರು ಯಾರಿದ್ದಾರೆ, ಒಳ್ಳೆಯ ವರ್ಕ್ ಯಾರು ಮಾಡಿದ್ದಾರೆ ಅವ್ರಿಗೆ ನೀವು ಏನಪ್ಪ ಅಂದ್ರೆ ಮಿನಿಸ್ಟ್ರಿಶಿಪ್ ಕೊಡೋದು ಅನ್ನುವಂಥ ಡಿಸ್ಕಷನ್ ಆಗಿದೆ ಅಂತ ಅನ್ನಿಸ್ತದೆ. ಯಾಕಂದ್ರೆ ಕೇಳಿ ಬರ್ತಿರೋದು ಹೆಸರುಗಳು ನಿಮಗೆ ಗೊತ್ತದ. ವಿಶೇಷವಾಗಿ ಈಗಾಗಲೇ ಹಲವು ಸಲ ಚರ್ಚೆನೂ ಆಗಿದಾವ. ಇವತ್ತಂತೂ DK ಅವರು ಸಿದ್ದರಾಮಯ್ಯ ಇಬ್ಬರು ಜೊತೆಯಾಗಿ ಹೋಗ್ತಾ ಇದ್ದಾರೆ. ಬಹಳ ಮುಖ್ಯ ವಿಷಯ ಇದು. ಯಾಕಂದ್ರೆ ಇಬ್ಬರು ಪಟ್ಟಿಗಳನ್ನು ಒಬ್ರಿಗೊಬ್ರು ನೋಡ್ಕೊಂಡಿದ್ದಾರೆ, ಚರ್ಚೆ ಮಾಡಿದ್ದಾರೆ, ಯಾರು ಬೇಕು ಯಾರು ಬೇಡ ಅಂತ. ಯಾಕಂದ್ರೆ ಈಗ ರಾಹುಲ್ ಗಾಂಧಿಯವ್ರ ಮುಂದಿರುವಂಥ ದೊಡ್ಡ ಸಮಸ್ಯೆ 2028ರಲ್ಲಿ ಕರ್ನಾಟಕವನ್ನು ಉಳಿಸ್ಕೋಬೇಕಾಗಿದೆ. ಅದು ಇವರಿಬ್ಬರು ಜಂಟಿ ಆದರೆ ಮಾತ್ರ ಸಾಧ್ಯ ಅನ್ನುವಂಥದ್ದು. ಹೀಗಾಗಿ ಇಲ್ಲಿದ್ದಂಥ ಒಡಗನ್ನು ಕಡಿಮೆ ಮಾಡಿ ವಿಶೇಷವಾಗಿ ಯಾರ್ಯಾರು ಯೋಗ್ಯತೆ ಎಷ್ಟದ ಅವ್ರು ಕೊಡಬೇಕು ಅನ್ನೋದು ಹೈಕಮಾಂಡದ ವಿಚಾರ. ಈಗ ಹೈಕಮಾಂಡ್ ಅಂಗಳದಲ್ಲಿ ಇರೋದರಿಂದ DK ಶಿವಕುಮಾರ್ ಅವ್ರು ಸೇಫ್. ಏನಕ್ಕೆ ಇದ್ರು ಹೈಕಮಾಂಡ್ ಹೇಳ್ತಾರೆ ಅಲ್ಲಿ ಹೇಳಲಿ ಅಂತೇಳಿ ಸಿದ್ದರಾಮಯ್ಯರನ್ನ ತಮಗೆ ಬೇಕಾದ್ರೆ ಬಗ್ಸಕ್ಕೆ ಸಾಧ್ಯಲ್ಲ. ಬಟ್ ಹೈಕಮಾಂಡ್ ಥ್ರೂ ಮಾಡಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರೆ ಇದು ಒಳ್ಳೆಯ ಬೆಳವಣಿಗೆ ಅಂತ ನಾವು ಹೇಳ್ಬೇಕಾಗಿದೆ. ಯಾಕಂದರೆ ಯಾರ ಮಿನಿಸ್ಟರ್ ಆದರೂ ಸಹಿತ ಇವತ್ತೆಲ್ಲ ಇರುತ್ತೆ ಒಂದು ಮಿನಿಸ್ಟ್ರು ಅವ್ರು ತಮ್ಮ ಅಧಿಕಾರಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆ ಒಳ್ಳೆಯ ಒಂದಿಷ್ಟು ಏನು ಮಾಡಬಲ್ಲರು ಅನ್ನೋದಷ್ಟೇ ಕೌಂಟ್ ಆಗ್ತದೆ. ಆ ದಿಸೆಯಲ್ಲೇ ಒಬ್ಬೊಬ್ಬರು ಒಂದಿಷ್ಟು ಜನ G ಪರಮೇಶ್ವರ್ ಅವರು ಇಬ್ಬರಿಗೆ ಬೇಕಾದಂಥವ್ರು, DK ಶಿವಕುಮಾರ್ ಅವ್ರಿಗೆ ಬೇಡ ಆದರೂ ಸಹಿತ ಅವ್ರನ್ನ ಸ್ವೀಕಾರ ಮಾಡಲೇಬೇಕಾಗಿದೆ. ಯಾಕಂದರೆ ಪವರ್ಫುಲ್ ಇದ್ದಾರೆ. ಅದ್ರ ಜೊತೆಗೆ MB ಪಾಟೀಲರು ಅವರು ಸಹಿತ MB ಪಾಟೀಲ್ ಸಿದ್ದರಾಮಯ್ಯರಿಗೆ ಬೇಕಾದಂಥವ್ರು ಇದ್ದಾರೆ. ಅವ್ರನ್ನ ಬಿಡ್ಲಿಕ್ಕೆ ಬರದಂಗದ ಅವ್ರನ್ನ ತೊಗೊಂಡಿದ್ದಾರೆ. ಮುಂದೆ ಜಮೀರ್ ಅಹಮದ್ ಖಾನ ಅವರು ಅಷ್ಟೇ ಸಿದ್ದರಾಮಯ್ಯ ಕಡೆ ಇದ್ದಂಥವ್ರು. ಆದರೂ ಅಧಿಕಾರ ಬೇಕಾದ್ರೆ ಹೊರಡುವಂಥ ಮನೋಸ್ಥಿತಿ ಅವರು. ಇನ್ನು ಕೃಷ್ಣ ಬೈರೇಗೌಡರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಬುದ್ಧಿವಂತರಿದ್ದಾರೆ, ಇದ್ದವರಲ್ಲಿ ಪ್ರಾಮಾಣಿಕರು ಇದ್ದಾರೆ, ವರ್ಕು ಮಾಡ್ತಾ ಇದ್ದಾರೆ, ವರ್ಕರ್ ಇದ್ದಾರೆ, ಆ್ಯಕ್ಟಿವ್ ಇದ್ದಾರೆ. ಇಬ್ಬರಿಗೂ ಬೇಕಾದಂಥವ್ರು ಇದ್ದಾರೆ. ಅವ್ರನ್ನ ತೊಗೊಳ್ಳೋಂಥ ಒಂದು ಸಾಧ್ಯ ಅದಾವ. ಈಶ್ವರ್ ಖಂಡ್ರೆ ಅವ್ರಿಗೆ ಅಧ್ಯಕ್ಷ ಮಾಡ್ಬೇಕಂತಿರೋತ್ತು. ಯಾಕೋ ಅವ್ರು ಹಿಂದೆ ಸರ್ದಕ್ಕೆ ಅಂತದ ಅವರು ಲಿಸ್ಟ್ನಲ್ಲಿ ಅದ ಅಂತ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ಪ್ರಿಯಾಂಕಾ ಖರ್ಗೆ ವಿಶೇಷವಾಗಿ ಇದು DK ಅವ್ರ ಕಡೆಯಿಂದ ಅಂದ್ರು ಒಡ್ಡಿ ಇಲ್ಲ ಬೇಡ, ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರಿಂದನೂ ಆಗಿರ್ಬೋದು, ಅವರಿಂದ ಬಂದಂಥದ್ದು ಆಗ್ಯದ. ಮತ್ತು ಹಿಂದಿದ್ದವ್ರು ಇದ್ದಾರೆ. ಮುಂದೆ HK ಪಾಟೀಲರು ಮೋಸ್ಟ್ಲಿ ಈ ಸಲ ಸಭಾಪತಿ ಮಾಡ್ತಾರ ಅಂತ ಸುದ್ದಿತ್ತು. ಈಗೇನಾಗ್ತದೆ ಗೊತ್ತಿಲ್ಲ, ಆದರೂ ಹೆಸರಿನಲ್ಲಿದ್ದಾರೆ. ಮತ್ತು ಅವ್ರ ಜೊತೆಗೆ HK ಪಾಟೀಲ್ ಜೊತೆ ಸತೀಶ್ ಜಾರಕಿಹೊಳಿ ಹೆಸರು ಕೇಳಿ ಬರ್ತದೆ. ಬಟ್ ಈ ಡೆವಲಪ್ಮೆಂಟ್ ನೋಡಿದಾಗ ಇವರಿಗೆ ಅಧ್ಯಕ್ಷರು ಮಾಡ್ತಾರೋ ಅಥವಾ ಮಿನಿಸ್ಟರ್ಶಿಪ್ ಕೊಡ್ತಾರೋ ಅನ್ನೋದು ಇವತ್ತು ಚರ್ಚೆ ಅದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದು ಹಿಂದಿನ ಸರ್ಕಾರದಲ್ಲಿಂದು ಇವರು ಪ್ರಬಲ ಪ್ರತಿಸ್ಪರ್ಧಿ ಆಗಿದ್ರು CM ಪೋಸ್ಟಿಗೆ. ಬಟ್ ಈಗ ಅವರು ಮೌನ ಆಗಿದ್ದಾರೆ. ಅದೇನೋ ಕಾರಣ ಇರ್ಬೋದು. ನೋಡೋಣ ಮುಂದಿನ ಏನು ಡೆವಲಪ್ಮೆಂಟ್ ಆಗ್ತಾವೆ ರಾಜಕೀಯವಾಗಿ. ಯಾಕಂದ್ರೆ ಈ ಹಿಂದಿನ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲೇ ವಿಶೇಷವಾದ ಸ್ಥಾನಮಾನ ಸತೀಶ್ ಅವ್ರಿಗಿತ್ತು. ಆದರೆ ಯಾಕೆ ಈ ಒಂದು ತಿಂಗಳಲ್ಲ ಏನೋ ಡೆವಲಪ್ಮೆಂಟ್ ಆಗಿ ಸತೀಶ್ ಮತ್ತು ಸಿದ್ದರಾಮಯ್ಯ ಮಧ್ಯೆ ಏನೋ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯ ಬಂದದ ಅನ್ನೋದು ಪ್ರಶ್ನೆ ಅವ್ರು ಹೇಳ್ತಾ ಇದ್ದಾರೆ. ಅದು ಎಷ್ಟು ಸರಿ ಎಷ್ಟು ತಪ್ಪು ಗೊತ್ತಿಲ್ಲ. ಆಗಿನ 37 ಜನ ಶಾಸಕರು ತೊಗೊಂಡಿದ್ದರು, ಮಾಡಿದ್ರು. ಸರಿನೂ ಇರ್ಬೋದು, ಸುಳ್ಳು ಇರ್ಬೋದು, ಕರ್ಣೂ ಇರ್ಬೋದು, ಅವ್ರು ಬಿಟ್ಟಿದ್ದ ವಿಷಯ. ಬಟ್ ಅದು ಕೇಸು ಆಗ್ಲಿಕ್ಕೆ ಹೊರಟಿದ್ದಾರೆ, ಎನ್ಕ್ವೈರಿ ಮಾಡಿಸೋರಾಗ ಅಂತೇಳಿ. ಆಯ್ತು, ಏನೋ ಆಗಲಿ. ಆದರೆ ಮೊದಲಿನ ಒಂದು ಆತ್ಮೀಯತೆ ಇತ್ತಲ್ಲ ನಮ್ಮ ಸಿದ್ದರಾಮಯ್ಯರಿಗೆ ಮತ್ತು ಸತೀಶ್ ಅವರಿಗೆ ಯಾಕೋ ಏನೋ ಕಡಿಮೆ ಆಗಿದೆ. ಹೀಗಾಗಿ ಮಿನಿಸ್ಟರ್ಶಿಪ್ ಆರ್ ಅಧ್ಯಕ್ಷಗಿರಿ ಎರಡರಲ್ಲಿ ಒಂದು ಸಿಗ್ಬೋದು ಅಂತ ರಾಜಕೀಯ ತಜ್ಞರ ಅಭಿಪ್ರಾಯ. ಏನಾಗ್ತದೆ ಗೊತ್ತಿಲ್ಲ. ಮತ್ತು ಸಂತೋಷ್ ಲಾಡ್ ಅಂತೂ ಇವರು ರಾಮಲಿಂಗಾರೆಡ್ಡಿ ಅವರು, ಶಿವರಾಜ್ ತಂಗಡಿಗೆ ಅವರು, ದಿನೇಶ್ ಗುಂಡೂರಾವ್ ಅವರು, MC ಸುಧಾಕರ್ ಅವ್ರ ಹೆಸರುಗಳೇ ಬರ್ತಾಯಿದೆ.
ಅದಾಗೆಲ್ಲ ಬೈರತಿ ಸುರೇಶ ಇವೆಲ್ಲ ಬರ್ತಾಯಿದ್ದಾರೆ. ಇನ್ನು ಇವ್ರ ಜೊತೆಗೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಹುಡುಗರಿಗೆ ಕೊಡಬೇಕಪ್ಪ. 60ರ ಕೆಳಗಿದ್ದಂಥವ್ರಿಗೆ 60 ಕೆಳಗಿದ್ದವರು ಯಂಗನಾಗಲಿ. ಏಜೆಂಟ್ ಸಿದ್ದರಾಮಯ್ಯ ಅವರಿದ್ದಾರೆ, ಅವರು ಸಿದ್ದರಾಮಯ್ಯ ಪ್ಲೀಸ್ ಮಾಡಿಸೋರಾಗಿರ್ಬೋದು ಅಥವಾ ಬೇಡ ಅವ್ರು ಹೇಳಿರ್ಬೋದು. ಮುಂದೆ ಸಲೀಮ್ ಅಹಮ್ಮದ್ ಅಂತೇಳಿ, ಟಿ ಬಿ ಜಯಚಂದ್ರ, ಯು ಟಿ ಖಾದರ, ಲಕ್ಷ್ಮಣ ಸವದಿ, ಎನ್ ಎ ಹ್ಯಾರಿಸ, ಮಾಗಡಿ ಬಾಲಕೃಷ್ಣ, ಷಡಕ್ಷರಿ, ಗುಬ್ಬಿ ಶ್ರೀನಿವಾಸ, ರಾಘವೇಂದ್ರ ಹೆಟ್ನಾಳ, ಅದೇ ಕಾಲಕ್ಕೆ ಅಶೋಕ್ ಪಟ್ಟಣ, ತನ್ವೀರ್ ಸೇಠ, ಪಿ ಎಮ್ ನರೇಂದ್ರ ಮೋದಿ, ರೂಪಾ ಶಶಿಧರ, ಬೇಳೂರು ಗೋಪಾಲಕೃಷ್ಣ, ಹೀಗೆ ಹೊಸ ಮುಖಗಳಿಗೆ ಅವಕಾಶ ಕೊಡುವಂಥ ಸಾಧ್ಯತೆಗಳಿದೆ. ಒಟ್ಟು ಚರ್ಚೆ ನಡೀತಾ ಇದ್ದವು. ಅದೇನೋ ನಡೀಲಿ. ಈಗ ಮಾತ್ರ ಈಗೇನು ನೇಮಿಸ್ತಾರೆ ಅದು ಹೈಕಮಾಂಡಿಂದ ನೇಮಕ ಆದಂಥದ್ದು. ಆದರೆ ಇಬ್ಬರನ್ನೂ ವಿಶ್ವಾಸ ತೊಗೊಂಡು ಮಾಡ್ಕೊಳೋವಂಥದ್ದು ಇದು ಒಳ್ಳೆಯ ಹೆಜ್ಜೆ. ಯಾಕಂದ್ರೆ ಪಕ್ಷ ಒಗ್ಗಟ್ಟಿತ್ತಂದ್ರೆ ಸಹಜವಾಗಿ ಎದುರಾಳಿ ಪಕ್ಷಗಳನ್ನ ಎದುರಿಸಲಿಕ್ಕೆ ಸಾಧ್ಯದ ಅನ್ನುವಂಥ ಒಂದು ಸಾಮಾನ್ಯ ನಿಯಮ. ಆ ದೃಷ್ಟಿ ಇಟ್ಕೊಂಡು ಇದು ಮಾಡ್ತಾ ಇದ್ದಾರೆ. ಇದರಲ್ಲೇ ಸತೀಶ್ ಅವರು ನಮ್ಮ ವಿಶ್ವಾಸ ತೊಗೊಳ್ಳೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರನ್ನ ಹೊರಗೆ ಇಡ್ತಾ ಇಲ್ಲ. ಬೆಳಪ ಏನು ಭಿನ್ನಾಭಿಪ್ರಾಯ ಬಂದಂತ ಹೊರಗೆ ಇಡ್ತಾ ಇಲ್ಲ. ಅವರಲ್ಲಿ ಸಹ ಸಂಘಟನಾ ಚಾತುರ್ಯದ ಅಂತೇಳಿ ಅವ್ರಿಗೆ ಎಣಿಸದ. ಅದಕ್ಕೆ ಇನ್ನು ಏನಾಗ್ಬೋದು ಇದು ನಾಳೆ ಗೊತ್ತಾಗುವಂಥ ವಿಷಯ. ಈಗ ನಿಮಗೆ ಹೇಳಿದ್ದೀನಿ, ಇವರು ಎಲ್ಲ ಹೆಸರು ಕೇಳಿ ಬರ್ತಾ ಇದ್ದಾವೆ. ಇನ್ನು ವಿಶೇಷವಾಗಿ ಈಗಾಗಲೇ ಬೆಳಗಾವಿ ಜಿಲ್ಲೆ ಸಲುವಾಗಿ ನಾವು ಒಂದಿಷ್ಟು ಮಾಡಿದ್ವಿ. ಅದರಲ್ಲೇ ಒಳ್ಳೆ ಅಭಿಪ್ರಾಯ ಮೂಡಿ ಬರ್ತಾ ಇದ್ದಾವೆ. ಅದಕ್ಕೂ ಅದರಲ್ಲೇ ಮುಖ್ಯವಾಗಿ ಇಲ್ಲಿ ನಮ್ಮ ಲಕ್ಷ್ಮಣ ಸವದಿಯವ್ರದ್ದು, ಪಟ್ಟಣ ಅವ್ರದ್ದು ಹೆಸರು ಮೇನ್ ಅದಾವ. ಅಶೋಕ್ ಪಟ್ಟಣವ್ರು, ಲಕ್ಷ್ಮಣ ಸವದಿಯವರು ಇಬ್ಬರಿಗೆ ಬೇಕಾದಂಥವ್ರು. ನಮ್ಮ ಶಿವಕುಮಾರ್ ಅವ್ರಿಗೆ ಮತ್ತು ಅದೇ ಕಾಲಕ್ಕೆ ಸಿದ್ದರಾಮಯ್ಯರಿಗೆ ಮತ್ತು ಅವ್ರು ಮಿನಿಸ್ಟರ್ ಮಾಡಿದೆ ಅಂತ ಕರ್ತಂದವರು. ಇನ್ನೊಬ್ಬರು ಅಶೋಕ್ ಪಟ್ಟಣ್ ಅವರು ಅಂತ ಸಿದ್ದರಾಮಯ್ಯ ನೆರಳಿದ್ದಂಗಿದ್ರು. ಅವ್ರಿಗೂ ಸೀನಿಯಾರಿಟಿ ಅದ, ಕೊಡಬೇಕಾದ ಸಮಯ ಅದ, ಕೊಡ್ಬೋದು ಅಂತ ಅನ್ನಿಸ್ತದೆ. ಉಳಿದವ್ರ ಬಗ್ಗೆ ನೋಡ್ಬೇಕು ಏನಾಗ್ತದೆ. ನಮ್ಮ ಗಣೇಶ್ ಕಿರಣ್ ಹೆಂಗಿದ್ದಾರೆ, ಟೈಮ್ ಕೊಡ್ಬೋದೇನೋ. ಮಾತ್ರ ಅಲ್ಲಿ ವರ್ಕ್ ಅವ್ರ ತಂದೆಯವರು ಅವ್ರು ವರ್ಕ್ ಮಾಡಿದ್ದಾರೆ ಅವ್ರ ಭಾಗದಲ್ಲಿ, ಏನೋ ಅಷ್ಟು ಸತ್ಯದ. ಅವ್ರಿಗೆ ಎಷ್ಟು ಮಟ್ಟಿಗೆ ಆಗ್ತದೆ ಗೊತ್ತಿಲ್ಲ. ಬಟ್ ಅಲ್ಲಿ ಹೆಸರು ಕೇಳಿ ಬರೋದೇನು ಸುಳ್ಳಲ್ಲ. ಇನ್ನುಳಿದವರು ಅನೇಕ ಹೆಸರುಗಳಿದ್ದಾವೆ. ಅವರು ಏನಾಗ್ಬೋದು ಅವರೆಲ್ಲ ನಮ್ಮ ಮಾದೇಶ್ ಕೌಸಲಿಯವರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು. ಇವರು ಸಹಿತ ಇವತ್ತು ಕೇಳ್ತಾ ಇದ್ದಾರೆ. 11 ಮಂದಿ ಇಲ್ಲಿ ಎಮ್ ಎಲ್ ಎಗಳಿದ್ದಾರೆ. ಮತ್ತು ಇಲ್ಲಂತೂ ಮೋಸ್ಟ್ ಪ್ರಾಬಲಿ ಸತೀಶ್ ಜಾರಕಿಹೊಳಿ ಅವ್ರ ಜೊತೆಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರು ಫಿಕ್ಸ್ ಆಗ್ಬೋದೇನೋ ಅಂತದ. ಬಟ್ ಅವ್ರನ್ನ ಈ ಸಲ ಈಗ ತೊಗೊಳ್ತಾರ ಅನ್ನೋಂಥ ಮಾತು. ಆದರೆ ಈ ಎಲ್ಲ ಲಿಸ್ಟ್ನಲ್ಲಿ ಅವ್ರ ಹೆಸರು ಇಲ್ಲಿ ಕಾಣ್ತಾ ಇಲ್ಲ. ಮೋಸ್ಟ್ ಪ್ರಾಬಲಿ ಬಿಡ್ತಾರೋ ಅಥವಾ ಅವ್ರ ಹೆಸರು ಮತ್ತೆ ಸೇರ್ತದನೋ ನೋಡ್ಬೇಕು. ಅದನ್ನು ಕೆಲವೊಂದೊಂದು ಪತ್ರಿಕೆಗಳು ಎಲ್ಲ ಅವರು DCM ಮಾಡ್ತಾರೆ, ಹಾಗೆ ಹೀಗೆ ಅಂತಾರೆ. ಅದು ಎಷ್ಟು ಮಟ್ಟಿಗೆ ಸರಿ? ಯಾಕಂದ್ರೆ ಹೈಕಮಾಂಡ ಎಲ್ಲನೂ ಸೂಕ್ಷ್ಮ ಅಬ್ಸರ್ವ್ ಮಾಡ್ತಾ ಇದೆ. ಅದಕ್ಕೆ ಈಗ ಮುಂದಿರುವಂಥ ಗುರಿ 2029ರ ಲೋಕಸಭಾ ಚುನಾವಣೆ, ಅದಕ್ಕಿಂತ ಮೊದಲು ಬರುವ 2027ರ ವಿಧಾನಸಭಾ ಚುನಾವಣೆ. ಅದಕ್ಕಾಗಿ ಜೋರ್ದಾರಾಗಿ ಯಾಕೆ ಇದ್ದ ಸ್ಟೇಟ್ಗಳನ್ನು, ರಾಜ್ಯಗಳನ್ನ ಕಳ್ಕೊಳ್ಳೋ ಮನೋಸ್ಥಿತಿಯಲ್ಲೇ ಇವರಿಲ್ಲ ಅನ್ನೋದಿಲ್ಲಿ ಗಮನಿಸ್ಬೇಕಾಗಿದೆ. ಒಟ್ಟಾರೆಯಾಗಿ ಈ ಎಲ್ಲ ಸಚಿವರಿಗೆ ಏನಪ್ಪ ಮಾನದಂಡ ಅಂದಾಗ, ಮಾನದಂಡ ಕೆಲಸ ಅಂತ ನಾವು ಅಂತೀವಿ, ಕೆಲಸನೋ ಮತ್ತೇನೋ. ಆದ್ರೆ ಮುಖ್ಯವಾಗಿ ಇಲ್ಲಿ ಏನಪ್ಪ ಅಂದ್ರೆ ರಾಜ್ಯವನ್ನು ಅರ್ಥ ಮಾಡ್ಕೊಂಡವರು ಸಿದ್ದರಾಮಯ್ಯನೂ, ಜೊತೆಗೆ ಇವತ್ತು ಡಿ ಕೆ ಶಿ ಅವರು. ಮತ್ತು ಡಿ ಕೆ ಶಿ ಅವರಂತೂ ಈಗಾಗಲೇ ಅವರಿಗೆ ದೊಡ್ಡ ಹರ್ಡಲಾಗಿದ್ದು ಹಿಂದಿನ ಸಂದರ್ಭದಲ್ಲೇ ಸತೀಶ್ ಅವರು ಮತ್ತು ಕೆ ಎನ್ ರಾಜನ್ ಅವರ ಒಂದು ಸಂಘಟನೆ. ಹೀಗಾಗಿ ಅವರನ್ನು ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾರೆ, ಅವ್ರ ಜೊತೆಗೆ ಯಾವ ರೀತಿಯಾಗಿ ಇರ್ತಾರೆ ಅನ್ನೋದು ಅದು ಗಮನಾರ್ಹದ. ಒಟ್ಟಾರೆಯಾಗಿ ಈ ಒಂದು ರಾಜಕೀಯ ಚದುರಂಗದ ಆಟದಲ್ಲೇ ಈಗಂತೂ ಡಿ ಕೆ ಶಿವಕುಮಾರ್ ಅವರು ಒಂದು ಕೈ ಮುಂದೆ ಅನ್ನುವಂಥದ್ದಾಗ್ಯದ. ಅವ್ರಿಗೆ ಬೇಕಾದಂತಹ ಒಂದಿಷ್ಟು ಏನಪ್ಪ ಅಂದ್ರೆ ಶಾಸಕರನ್ನು ಮಿನಿಸ್ಟರ್ ಮಾಡ್ಕೊಳ್ಳೋ ಸಾಧ್ಯತೆಯೂ ಇದ್ದಾವೆ. ಆದರೆ ಸಿದ್ದರಾಮಯ್ಯ ವಿಶ್ವಾಸ ತೆಗೆದುಕೊಂಡ ಅದೇ ಕಾಲಕ್ಕೆ ಹೈಕಮಾಂಡ್ ಒಪ್ಪಿಗೆ ಪಡ್ಕೊಂಡು ಅನ್ನೋದು ಮೇಲೆ ಹೇಳ್ತಾ ಇದ್ದಾರೆ. ಒಳ್ಳೆಯ ನಡೆಯನ್ನು ನಡೀತಾ ಇದ್ದಾರೆ. ಏನೋ ಆಗಲಿ, ಈಗಂತೂ ನಮ್ಮ ಡಿ ಕೆ ಶಿ ತಮ್ಮ ಸಂಪುಟ ರಚನೆ ನಾಳೆ ಏನು ಮಾಡ್ಬೋದು, ಯಾರನ್ನು ಮಾಡ್ಬೋದು, ನಾವು ಇನ್ನೊಂದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಸೆಕ್ಷನ್ ನ್ಯೂಸ್ ಅರ್ಥಾತ್ ಹೇಸಿತನ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು
ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.